ನಟರಾಜಗೌಡ್ರೆ ಈಗ ಏನೋ ಕೃಷ್ಣಾದಲ್ಲಿ ನೀರು ಪುಕ್ಕಟ್ಟೆ, ಕರೆಂಟ್ ಪುಕ್ಕಟ್ಟೆ, ಬಿತ್ತನೆ ಬೀಜ, ರಸಗೊಬ್ಬರ ಎಲ್ಲ ಮುಖ್ಯಮಂತ್ರಿ ಅದನ್ನು ಕೂಡ ಪುಕ್ಕಟ್ಟೆ ಕೊಟ್ಟುಬಿಟ್ರು. ಇನ್ನೇನು ಬರ ಒಂದು ಬಂದುಬಿಟ್ರೆ, ಸಾಲನೂ ಮನ್ನಾ ಆಗಿಬಿಟ್ರೆ ಆಯ್ತಲ್ಲ ರೈತರ ಜೀವನ. ಸಚಿವರ ಕಡೆಯಿಂದ ಬರಬಹುದಾದ ಹೇಳಿಕೆನ ಇದು. ನೋಡಿ, ಪುಕ್ಕಟ್ಟೆ ಅನ್ನೋದು ಸಮಂಜಸವಾದ ವರ್ಡ್ ಅಲ್ಲ. ಫ್ರೀ ಬಿ ಅಂತಾರಲ್ಲ, ಅದು ಸಮಂಜಸವಾದ ವರ್ಡ್ ಅಲ್ಲ. ಒಂದು ಸಬಲೀಕರಣ ಆಗಬೇಕು, ರೈತರ ಸಬಲೀಕರಣ ಆಗಬೇಕು ಅಂದಾಗ ಸರ್ಕಾರಗಳ ಹೊಣೆಗಾರಿಕೆ ಅವ್ರಿಗೆ ಉಚಿತವಾಗಿ ಇವೆಲ್ಲ ಕೊಡಬೇಕಾದ್ದು. ಆಮೇಲೆ ರೈತರ ಹಕ್ಕು ಕೂಡ. ಯಾಕಂದರೆ ಅವರಿಗೆ ಬೆಂಬಲ ಬೆಲೆ ಸಿಗದಲ್ಲೇ ಅವರ ಆದಾಯ ಹೆಂಗೆ ದ್ವಿಗುಣ ಆಗ್ತದೆ? ಅವ್ರಿಗೆ ಕೊಡಬೇಕಾದ ಸವಲತ್ತು ಕೊಡದಲ್ಲೇ, ನಾವು ಸಬ್ಸಿಡಿ ಕೊಡದಲ್ಲೇ, ಅವ್ರಿಗೆ ಉಚಿತವಾಗಿ ಕೊಡದಲ್ಲೇ ಅವ್ರಿಗೆ ಸಬಲೀಕರಣ ಆಗೋದಿಲ್ಲ. ಸರ್ಕಾರ, ರಾಜ್ಯ ಸರ್ಕಾರವಾಗಿ ಅವ್ರಿಗೆ ಕೃಷಿ ಭಾಗ್ಯ ಆಗಲಿ, ಪಶು ಭಾಗ್ಯ ಆಗಲಿ, ಕೃಷಿ ಸಿಂಚನ ಯೋಜನೆಗಳು, ಬಹಳ ಯೋಜನೆಗಳು ತೆಗೆದುಕೊಂಡು ಬಂದು ಈಗಲೂ ಕೂಡ 4 ವರ್ಷ ನಿಂತೋಗಿದ್ದಂತಹ ಕೃಷಿ ಭಾಗ್ಯ ಯೋಜನೆ 106 ತಾಲೂಕಲ್ಲಿ ಶುರು ಮಾಡಿ ಈ ಬರಗಾಲದಲ್ಲಿ ಈ ಬರ ನಿರ್ವಹಣೆಗೆ 216 ತಾಲೂಕಲ್ಲಿ ಬರ ನಿರ್ವಹಣೆಗೆ 1500 ಕೋಟಿ ಹಣ ಬಿಡುಗಡೆ ಮಾಡಿ 2000 ರೂಪಾಯಿ ಪ್ರತಿ ರೈತರಿಗೆ ಹೋಗ್ಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿ ರೈತರ ಪರವಾದ ಸರ್ಕಾರ ಕೆಟ್ಟ ಸ್ಥಳಕ್ಕೆ ಸರಿ ರೆಡಿ ಇಲ್ಲ. ಆದರೆ ಈ ನಮ್ಮ ಕೃಷಿ ಮಂತ್ರಿಗಳು, ಈ ಕೃಷಿ ಮಾರುಕಟ್ಟೆ ಮಂತ್ರಿ, ಸಕ್ಕರೆ ಮಂತ್ರಿಗಳು, ಇವರ ಮಾತು ಸಮಂಜಸವಾದ್ದಲ್ಲ. ಅವರು ಹಾಸ್ಯ ದಾಟಿಲಿ ಹೇಳಿದ್ರು, ಇಲ್ಲ ನಮಗೆ ಗೊತ್ತಿರೋ ರೈತರಿಂದ ಒಂದು ಸಲೀಸಾಗಿ ಹೇಳಿದ್ರು. ಆದರೆ ಆ ಮಾತುಗಳು ಸಮಂಜಸ ಅಲ್ಲ. ಈ ಬರಕ್ಕೆ ರೈತರ ಕಾಯೋದು ನಿಜಾನ ನಟರಾಜಗೌಡ್ರೆ? ಈಗ ಒಂದು ಅಂಗೈ ಆಗಲ ಭೂಮಿ ಇರಲಿ, ಬರ ಬಂದುಬಿಡ್ಲಿ, ಸಾಲ ಮನ್ನಾ ಮಾಡಿಸ್ಕೊಂಬೋಣ, ನಿಜಾನ ಇದು? ಈಗ ರೈತರು ಸಾಲ ಮಾಡಿದ್ರೆ ತುಂಬ ಕಷ್ಟದಲ್ಲಿದ್ದಾಗ ಮನ್ನಾ ಮಾಡಬೇಕಾ ಸರ್ಕಾರಗಳು ಹೊಣೆ. ಮನಮೋಹನ್ ಸಿಂಗ್ ಅವರು ಜೂನ್ ಬಂತು ಅಂದ್ರೆ ಮನಮೋಹನ್ ಸಿಂಗ್ ಅವರು ಆಕಾಶದ ಕಡೆ ನೋಡ್ತಿರ್ತಾರೆ, ಮಳೆ ಬಂದ್ಬಿಡ್ಲಪ್ಪ ದೇವ್ರೆ, ಮಳೆ ಬಂದ್ಬಿಡ್ಲಪ್ಪ. ಇದು ನಿಜಾನ ಸುಳ್ಳ? ನಿಜ ಅಲ್ಲ, ನಿಜ ಅಲ್ಲ. ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಅದೇ ಏಕೈಕ ಪ್ರಧಾನಮಂತ್ರಿ ಸಾಲ ಮನ್ನಾ ಮಾಡಿದ್ರು. ಕಳೆದ 10 ವರ್ಷದಿಂದ ಏನು ಸಾಲ ಮನ್ನಾ ಆಗಿಲ್ಲ ಕೇಂದ್ರ ಸರ್ಕಾರದಿಂದ. ರಾಜ್ಯ ಸರ್ಕಾರ ಮನೆ ಸಿದ್ದರಾಮಯ್ಯನವರು 2017-18ರಲ್ಲಿ 22 ಲಕ್ಷ ರೈತರ 8,500 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು, 50,000 ರೂಪಾಯಿವರೆಗೂ ಗ್ರಾಮೀಣ ಬ್ಯಾಂಕ್ಗಳಲ್ಲಿ. ರೈತರಿಗೆ ಆ ಥರ ಕಾಲಕ್ಕೆ ಆ ಥರ ಸಹಾಯ ಮಾಡಬೇಕಾದ ಸರ್ಕಾರಗಳ ಹೊಣೆ, ಜವಾಬ್ದಾರಿ. ಹೇಳಿಕೆಗೆ ನಿಮ್ಮ ಸಮರ್ಥನೆ ಇದೆಯಾ? ಖಂಡಿತವಾಗಿ ಇಲ್ಲ. ನೀವು ಜಸ್ಟಿಫೈ ಮಾಡಲ್ಲ ಅದನ್ನ? ಈಗ ಜಸ್ಟಿಫೈ ಇಲ್ಲ. ಅವರೇ ಕೃಷಿ ಕುಟುಂಬದವರು, ಶಿವಾನಂದ ಪಾಟೀಲ್ ಅವರೇ ಕೃಷಿ ಕುಟುಂಬದವರು, ಕೃಷಿ ಹಿನ್ನೆಲೆಯಿಂದ ಬಂದಂತ ಅವರೇ ಪ್ರಾರ್ಥನೆ ಮಾಡ್ತಾ ಇದ್ರೆ ಬರ ಬಂದ್ಬಿಡ್ಲಿ ಅಂದ್ಬಿಟ್ಟು ಅವ್ರು ಯಾವತ್ತೂ ಮಾಡ್ತಿರ್ಲಿಲ್ಲ. ಆಕ್ಚುಲಿ ಅವರು ಒಳ್ಳೆ ಮನುಷ್ಯ ಕೂಡ, ಆದರೆ ಫ್ಲೋನಲ್ಲಿ ಆ ಥರ ತಪ್ಪು 5 ಲಕ್ಷ ಪರಿಹಾರ ಕೊಡ್ತಾರೆ ಅಂತ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ನಿಜನಾ? ನೋಡ್ರಿ, ರೈತರು 5 lakh rupees ರೈತನ ವ್ಯಾಲ್ಯೂ. ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ, ಆತ್ಮಹತ್ಯೆಗಳಾಗಬಾರ್ದು. ಆದರೆ ಆತ್ಮಹತ್ಯೆ ಮಾಡ್ಕೊಂಡು ರೈತರ ಕುಟುಂಬಕ್ಕೆ ಸಾಂತ್ವನ ಹೇಳ್ಬೇಕಾದ ಸರ್ಕಾರದ ಹೊಣೆಗಾರಿಕೆ ಅಲ್ವಾ? ಹಾಗಲ್ಲ, 5 ಲಕ್ಷ ಕೊಡೋದಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ. ತಪ್ಪದು. 5 ಲಕ್ಷ ದುಡ್ಡು ಬರುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ. 1 ಕೋಟಿ ರೂಪಾಯಿ ಕೊಟ್ಟರೆ, 5 ಕೋಟಿ ರೂಪಾಯಿ ಕೊಟ್ಟರೆ ಯಾರು ಆತ್ಮಹತ್ಯೆ ಮಾಡ್ಕೊಂತಾರ? ಆತ್ಮಹತ್ಯೆ ಅನ್ನೋದು ನೋಡಿ, ರೈತರ ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಗಾಗಿ ಆ ಥರ ಆಗುತ್ತೆ. ಆತ್ಮಹತ್ಯೆಗಳು ಆಗಬಾರ್ದು, ತಡೆ ಮಾಡಬೇಕು. ಅಕಸ್ಮಾತ್ ಆತ್ಮಹತ್ಯೆ ಆದ ಕುಟುಂಬಗಳಿಗೆ ಹೊಣೆಗಾರಿಕೆ, ಒಂದು ಸಹಾಯ ಆಗ್ಬೇಕಲ್ಲ, ಸಾಂತ್ವನ ಹೇಳ್ಬೇಕಲ್ಲ ಸರ್ಕಾರ. ಅದು ಹೊಣೆಗಾರಿಕೆ. 1 ಲಕ್ಷ ರೂಪಾಯಿಂದ 5 ಲಕ್ಷ ಮಾಡಿದ ಸಿದ್ದರಾಮಯ್ಯ ಹೇಳಿಕೆ ಅಲ್ಲ, ಶಿವಾನಂದ ಪಾಟೀಲ್ರ ಹೇಳಿಕೆ ಬಾಲಿಶ ಹೇಳಿಕೆ. ಅವರು ಯಾವ ರೀತಿಯಲ್ಲಿ, ಯಾವ ಆಧಾರದಲ್ಲಿ, ಯಾವ ಹಿನ್ನೆಲೆಯಿಂದ ಬಂದರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಆ ಥರ ಹೇಳಿಕೆ ಕೊಟ್ಟರೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕರೆದು, ಪಾಟೀಲ್, ಶಿವಾನಂದ ಪಾಟೀಲ, ನೀನು ಮಾತಾಡೋ ತಪ್ಪಯ್ಯ, ರೈತರ ಪರವಾಗಿ ನಾವು ರೈತರು ನಮ್ಗೆ ಓಟಾಗಿ ಗೆಲ್ಸಿದ್ದಾರೆ, ನೀನು ಈ ಥರ ಮಾತಾಡೋದು ತಪ್ಪು, ಇದನ್ನು ತಪ್ಪು ಅಂತೇಳಿ ಸಾರ್ವಜನಿಕ ಕ್ಷಮೆ ಕೇಳು ಅನ್ನೋ ಮಾತಾಡ್ಬೇಕು. ಇಲ್ಲ, ಅವ್ರನ್ನ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಿ ಅಂತ ನಾವು ಹೇಳಲ್ಲ. ಮಾಡಬೇಕಾದ್ರೆ ನಿಮಗೆ ಒಂದು ಬದ್ಧತೆ ಇದ್ರೆ ಮಾಡಬೇಕಾಗಿತ್ತು, ಮಾಡದೇ ಇದ್ರು ಕ್ಷಮೆ ಕೇಳಯ್ಯ ನೀನು ಅಂದ್ಬಿಟ್ಟು DK ಶಿವಕುಮಾರ್ ಒಂದ್ ಕಡೆ ಹೇಳ್ತಾರೆ, ನಾನು ಅವ್ರು ವಿಚಾರಿಸ್ತೀನಿ, ಕೇಳ್ತೀನಿ, ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯನ ಬಾಯೇ ಬಿಡ್ತಾ ಇಲ್ಲ. ಯಾಕೆ? ಏನ್ ಹೆದರಿಕೆ? ರೈತರು ಇವತ್ತು, ಅನ್ನದಾತರು ಇವತ್ತು ನಮ್ಮನ್ನ ಕಾಯ್ತಾ ಇದ್ದಾರೆ. ಒಂದು ಮನೆಗೆ ಹೋಗಿ ಒಂದು ಇಲ್ಲೊಂದು ಬಿಸ್ಕೆಟ್ ಇದೆ ನಮ್ಮ ಹತ್ರ. ಈ ಬಿಸ್ಕೆಟ್ ಅನ್ನದಾತನಿಂದನೇ ಬಂದಿರೋದು. ಇವತ್ತು ಒಂದು ಜೀವ ಉಳಿಬೇಕಾದ್ರೂ ಅನ್ನದಾತ ರೈತನೇ ಅಂತದನ್ನ ಇಷ್ಟು ಈಳಿಸ್ಕೊಂಡು ಮಾತಾಡ್ತಾರೆ. ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವ ಮುಖಂಡರು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಈಗಾದ್ರೆ ಹೇಗೆ ರೈತರು ಎಲ್ಲಿ ಹೋಗ್ಬೇಕು? ರೈತರಿಗೆ ಮಳೆನೇ ಬರಬೇಡ ಅಂತೀನಿ. ನಾನೊಬ್ಬ ರೈತ, ನಾನು ಒಂದು 50 ಎಕರೆ ಜಮೀನಿದೆ ನನಗೆ. ಇವತ್ತು ನನಗೆ ಮಳೆ ಬಂದಿಲ್ಲ. ನೀವು ಹೇಳ್ದಂಗೆ ಜೂನ್ ಜುಲೈಗೆಲ್ಲ ಕಾಯ್ತಾ ಇರ್ತೀವಿ, ಯಾವಾಗಪ್ಪ ಮಳೆ ಬರುತ್ತೆ, ಯಾವಾಗ ಅತ್ತೆ ಮಳೆ, ಯಾವಾಗ ಮುಂಗಾರು ಮಳೆ, ಭರಣಿ ಮಳೆ ಯಾವಾಗ. ಇದೆಲ್ಲ ನಾವು ಗಮನಿಸ್ತಾನೆ ಇರ್ತೀವಿ. ಭರಣಿ, ಅತ್ತೆ ಮಳೆ ಇಂಥವೆಲ್ಲನು, ಉತ್ತರ ಮಳೆ, ಇವೆಲ್ಲ ಮರ್ತು ಬಿಟ್ವಿ ಜನ. ಇವತ್ತು ಮಳೆ ಬರೋದೇ ಇಲ್ಲ. ಯಾವ ಮಳೆನ ಯಾರು ಜ್ಞಾಪಿಸ್ಕೊಳ್ಳೋದು? ಉತ್ತರ ಮಳೆ ಬಂತು ಅಂದ್ರೆ ಉತ್ತದಾಗಿರೋ ಆವಾಗಲೇ ಈಚೆ ಬರೋ ಅಂತ ನಮ್ಮ ಅಪ್ಪ ಅಮ್ಮ ಹೇಳೋರು. ಅಷ್ಟು ಮಳೆ ಸುರಿಯೋದು. ಈಗ ಮಳೆಗಳೇ ಇಲ್ಲ. ಮಳೆ ಬರಲಿಲ್ಲ ಅಂದ್ರೆ ಇವತ್ತು ನಾವೆಲ್ಲ ಬರಗಾಲಕ್ಕೆ ಕಾಯ್ತಾ ಇದೀವಿ. ಅವ್ರು ಕೊಡೋದು 400, 500, 1000, 5000, 10,000ಕ್ಕೆ ಪರಿಹಾರಕ್ಕೆ ಕಾಯ್ತಾ ಇದೀವ. ಇವತ್ತು ಪರಿಹಾರ ಒಂದೇನ ನಮ್ಮ ಮುಖ್ಯ. 1 ಎಕರೆ ಉಳ್ಬೇಕಾದ್ರೆ 2,000 ಕೊಡ್ಬೇಕು, ಒಂದು ಸಾಲು ಉಳಿಯಕ್ಕೆ.
ಒಂದು ಟ್ಯಾಕ್ಟ್ರಿ ಬಂದು ಒತ್ಕೊಡೋದಕ್ಕೆ 2,000 ಕೊಡಬೇಕು. ಇವತ್ತು 2,000 ಕೊಟ್ಬಿಟ್ಟು ಬೆಳೆ ಇಕ್ಕಿ ಅದಕ್ಕೆ ಒಂದು 10,000 ಖರ್ಚು ಮಾಡಿರ್ತಾರೆ ಒಂದು ಎಕರೆಗೆ, ಅವ್ನು ಕೊಡೋದು 1,000 2,000 ಪರಿಹಾರಕ್ಕೆ ಕಾಯ್ತಾರ? ಈ ಪರಿಹಾರ ಕೊಡೋ ಗ್ಯಾರಂಟಿ ಆದ್ರೂ ಇದೆಯಾ? ಓಕೆ, ಅದು ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಬದ್ಧತೆ ಇದ್ರೆ ಕೂಡಲೇ ಈ ಸಬೂಬುಗಳು ಹೇಳೋದು ಬೇಡ, ಅವರು ಬಹಳ ಹಿನ್ನೆಲೆ ಇರುವಂತವ್ರು ಒಳ್ಳೆಯವರು ಅಂತ. ಪಾಪ ವಕ್ತಾರರು ನಟರಾಜ್ ಗೌಡ್ರು ಏನ್ ಹೇಳಕ್ ಸಾಧ್ಯ? ಅವ್ರನ್ನ ರಾಜೀನಾಮೆ ಕೊಡಿಸಿ ಅಂತ ಹೇಳಕ್ ಅವ್ರ ಕೈಲಿ ಪವರ್ ಇಲ್ಲ. ಆದ್ರೂ ಜವಾಬ್ದಾರಿಯುತವಾದಂತ ಮುಖ್ಯಮಂತ್ರಿಗಳು ಈ ಕೆಲಸ ಮಾಡ್ಬೇಕಾಗಿತ್ತು. ಅವ್ರಿಗೆ ಮಾಡದೇ ಇರೋದ್ರಿಂದ ಅದು ತಪ್ಪಾಗಿದೆ. ಉದಯ್ ಅವರು ಯಾಕೆ ಇಂಥ ಸ್ಟೇಟ್ಮೆಂಟ್ಸ್ ಯಾಕೆ ಬರ್ತವೆ ಅಂತ ಹೇಳಿ? ಅಲ್ಲ, ಇವಾಗ ಅವರು ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಹಾಸ್ಯಭರಿತವಾಗಿ ಹೇಳಿದ್ರು ಏನು ಅಂತ ಹೇಳ್ತಾ ಇದ್ದಾರೆ. ಆ ಪ್ರಶ್ನೆ ಹೇಗ್ ಬರ್ತಾ ಇದೆ ಅರ್ಥ ಆಗ್ತಿಲ್ಲ ನನಗೆ. ಈಗಿನ ಬರಗಾಲ ಸನ್ನಿವೇಶದಲ್ಲಿ ರೈತರು ಒಂದು ದಿನದ ತುತ್ತು ಕೂಡ ತಿನ್ನಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಾನು ಕೂಡ ರೈತ ಹೊಲ ಮಾಡಿದವನ್ ಕೆಲಸ ಮಾಡಿದೀನಿ. 1 ವರ್ಷ 5 ಎಕರೆ ಲ್ಯಾಂಡ್ ಕೊಡಿ ಇವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ ಉಳಿಮೆ ಮಾಡಕ್ ಹೇಳಿ. ಆ ರೈತರ ಕಷ್ಟ ಏನಂತ ಗೊತ್ತಾಗುತ್ತೆ. ಇಂಥ ನಾಲಾಯಕ ಹೇಳಿಕೆ ಕೊಡ್ತಾರಲ್ವಾ, ಇವರಿಗೆ ಮಾನ ಮರ್ಯಾದಿಲ್ಲದೆ ಒಟ್ಟಿಗೆ ಅನ್ನ ತಿಂತಾರಲ್ಲ ಗೊತ್ತಿಲ್ಲ ಇವ್ರಿಗೆ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ರೈತರು ಬೆಳೆಯುವಂತ ಅನ್ನ ತಿನ್ನುವಂತ ಈ ನಾಲಾಯಕ ರಾಜಕಾರಣಿಗಳು ಈ ತರ ಹೇಳಿಕೆ ಕೊಡ್ತಾ ಇದಾರೆ. ಇವ್ರು ಹೇಳ್ತಾರೆ ರೈತ ಕುಟುಂಬ ಅಂತ ಹೇಳ್ತಾರೆ. ರೈತ ಕುಟುಂಬ ಹೊಲಗಳು ಏನೋ ಮುತ್ತಾಟಿಂದ ಬಂದಿರೋದಿದೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಅಲ್ಲಿ ಬಾರ್ ರೆಸ್ಟೋರೆಂಟ್ಗಳು ದಂಧೆ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿರುವಂತ ಒಬ್ಬ ರಾಜಕಾರಣಿ. ಇಂಥ ಅವಿವೇಕಿಗಳ ಬಗ್ಗೆ ಯಾವ ರಾಜಕಾರಣಿಯು ಸಿದ್ದರಾಮಯ್ಯ ಅಂತ ಸಮಾಜವಾದಿ ಅಂತ ಹೇಳ್ಕೊಂಡ್ ಬಂದಿರೋರು, ಒಂದು ಆಡಳಿತ ಒಂದು ಅನುಭವ ಇರುವಂತ ರಾಜಕಾರಣಿ, 2ನೇ ಸಾರಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಅದನ್ನ ಒಂದು ಸ್ಟೇಟ್ಮೆಂಟ್ ಒಂದು ಕರೆದ್ಬಿಟ್ಟು ಹೇಳಿದ್ರೆ ರಾಮ ಹೇಳುವಳಿಕೆ ನಾನು ಒಪ್ತೀನಿ, ಅವ್ರನ್ನ ಹೇಳ್ಬೇಕಾಯ್ತು, ಅವ್ರ ಜೊತೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೇಕಾಯ್ತು, ಕ್ಷಮೆ ಕೇಳಬೇಕಾಯ್ತು. 65% ಇರುವಂತ ರೈತ ಸಮುದಾಯಕ್ಕೆ ಇವತ್ತು ಅನ್ಯಾಯ ಎಸಗಿದ್ದಾರೆ. ತಕ್ಷಣ ಬೇರೆ ಯಾವ್ದು ಕ್ವಶನ್ ಬೇಡ ಸರ್, ತಕ್ಷಣ ರಾಜೀನಾಮೆ ಕೊಟ್ಟು ತಮ್ಮ ತಪ್ಪನ್ನ ಒಪ್ಕೋಬೇಕಾಗಿದೆ. ಇಲ್ಲಾಂದ್ರೆ ಇದೇ ಪರಂಪರೆ ಇವತ್ತು ರೈತ ಕುಟುಂಬ ರೈತ ಜನರ ಬಗ್ಗೆ ಕೀಳಾಗಿ ಮಾತಾಡಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಇದ್ರೆ ಇನ್ನೊಬ್ಬ ಹುಡ್ತಾನೆ. ಆ ಮಾತಾಡಲಾರ್ದಂಗೆ ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಇವ್ರನ್ನ ವಜಾ ಮಾಡಬೇಕಾಗಿತ್ತು. ಪ್ರಸನ್ನ ಕುಮಾರ್ ಅವರೇ, ಹೇಗೆ ಇದನ್ನ ಒಂದು ಸ್ಟೇಟ್ಮೆಂಟ್ ಒಂದು ಕಡೆ ಅದನ್ನು ಹ್ಯಾಂಡಲ್ ಮಾಡುವಂತಹ ರೀತಿ, ಅದಕ್ಕೆ ಆ ಪಕ್ಷದ ಕಡೆಯಿಂದ ಒಂದು ಕ್ರಮ, ಪಕ್ಷ ಮತ್ತು ಸರ್ಕಾರದ ಕಡೆಯಿಂದ ಏನು ಆಗದೇ ಇದ್ದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಆಗಲ್ವಾ? ಈಗ ರಮಾಕಾಂತ್ ನೋಡಿ, ಶಿವಾನಂದ ಪಾಟೀಲು ಹೊಸಬ್ರಲ್ಲ. ಓಕೆ, ಈಸ್ ಎ ಸೀನಿಯರ್ ಮೋಸ್ಟ್ MLA. ಭಾಳಷ್ಟು ಬಾರಿ ಆಯ್ಕೆ ಬಂದಿದ್ದಾರೆ. ಇದು ಬಹುಶಃ 3ನೇ ಬಾರಿ ನಮ್ಮ ಮಂತ್ರಿನೂ ಆಗಿದ್ದಾರೆ ಅವರು. ಹಾಗಾಗಿ ಏನೋ ಬಾಯಿ ತಪ್ಪಿ ಬರ್ತದೆ, ಏನೋ ಮಾತಾಡ್ತಾರೆ, ಹಾಸ್ಯ ಮಾತಾಡ್ತಾರೆ ಅನ್ನೋದಲ್ಲ. ಇದೇನಾಗ್ತದೆ, ಅವರಲ್ಲಿ ಇರ್ತಕ್ಕಂಥ ಒಂದು ಮನಸ್ಥಿತಿ ತೋರಿಸ್ತದೆ. ಅವರು ಒಂದು ಸರ್ಕಾರದ ಭಾಗ, ಒಬ್ಬ ಮಂತ್ರಿಯಾಗಿ. ಬಟ್ ವಿ ಆರ್ ನಾಟ್ ಇನ್ ದ ಎರಾ ಆಫ್ ಫ್ಯೂಡಲಿಸಮ್. ಯಾರು? ವಿ ಆರ್ ನಾಟ್ ಇನ್ ದ ಎರಾ ಆಫ್ ಫ್ಯೂಡಲಿಸಮ್. ಆ ರೀತಿ ಹೇಳಿಕೆಗಳು ಕೊಡೋಕೆ ಅಂತ. ಬಟ್ ಅವರ ಧೋರಣೆ ನಾವು ಇಲ್ಲ, ಕರೆಕ್ಟ್ ನೀವು ಹೇಳಿದ್ದು. ಆದರೆ ಮನಸ್ಥಿತಿ ಹೋಗಿಲ್ಲ. ಆ ಫ್ಯೂಡಲ್ ಮೆಂಟಾಲಿಟಿ ಇದಿಲ್ಲ, ಅದಿನ್ನೂ ಹಾಗೆ ಇದೆ. ಇದೆಲ್ಲ ಅದೇ ರೀತಿ ಯೋಚನೆ ಮಾಡ್ತಾ ಇರೋದು. ಆಮೇಲೆ ಏನಾಗಿದೆ ಅಂದರೆ, ಅಧಿಕಾರದಲ್ಲಿ ಇದ್ದವ್ರಿಗೆ ಅಧಿಕಾರದ ಮದ ಅನ್ಬೋದು, ನೀವೇನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಹೇಳಿ ನಾವು ತಪ್ಪಿಸ್ಕೊತೀವಿ ಅನ್ನೋದು ಒಂದಿದೆ. ಅದಕ್ಕೆ ತಕ್ಕಂತೆ ಏನಾಗ್ತದೆ, ಪಕ್ಷ ಮತ್ತು ಮುಖಂಡರುಗಳು ಅವ್ರನ್ನೆಲ್ಲ ಒಂದು ಕಡೆ ಸಮರ್ಥನೆನೋ ಅಥವಾ ಪ್ರೊಟೆಕ್ಷನ್ ಕೊಡ್ತಾರೆ. ಏನೋ ಒಂದು ಹಾಗಾಯ್ತು ಹೀಗಾಯ್ತು ಅಂತೇಳಿ. ಆ ಕ್ಷಣಕ್ಕೆ ತಪ್ಪು. ನೀನು ರೈತರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ರೈತರ ಸ್ವಾಭಿಮಾನ ಕೊಟ್ಟಂತ ಪೆಟ್ಟು. ಇದು ಬೇರೆ ಇನ್ನೇನು ಅಲ್ಲ. ರೈತರಿಗೆ ಸ್ವಾಭಿಮಾನ ಇದೆಯಾ ಇಲ್ವೋ? ಈ ಸ್ವಾಭಿಮಾನನೇ ಕ್ವಶನ್ ಮಾಡ್ತಾ ಇದ್ದಾರೆ ಇದನ್ನು, ಅಲ್ವಾ? ಹಿಂದೇನು ಕೆಲವರು ಹೇಳಿಕೆ ಕೊಟ್ಟಿದ್ರು, ಹಣಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಂತ ರೈತರ ಆತ್ಮಹತ್ಯೆಗಳನ್ನು ಲೇವಡಿ ಮಾಡಿದಂಥ ಘಟನೆಗಳು ನಮ್ಮಲ್ಲಿದ್ದಾವೆ, ಇಲ್ಲವೇ ಇಲ್ಲ ಅಂತ ಏನಿಲ್ಲ. ಆದರೆ ಇವತ್ತು ಶಿವಕುಮಾರ್ ಅವರು ಹೇಳ್ದಂಗೆ ನಾವು ರೈತರೇ ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅಂತಲೂ ಅವರೇ ಹೇಳ್ತಾರೆ. ಆದರೆ ರೈತರ ಸ್ವಾಭಿಮಾನನೂ ಕ್ವಶನ್ ಮಾಡ್ತಾರೆ. ಆ ರೀತಿ ಒಬ್ಬ ನಿಮ್ಮ ಸಹೋದ್ಯೋಗಿನ ಏನು ಮಾಡ್ತೀರಿ ನೀವು? ಪಕ್ಷದ ಅಧ್ಯಕ್ಷರು ಹೋದು, ಉಪಮುಖ್ಯಮಂತ್ರಿನೂ ಹೋದು, ಮುಖ್ಯಮಂತ್ರಿಗಳು ಇದುವರೆಗೂ ಇದಿಲ್ಲ. ನೀವು ಎಲ್ಲ ವಿಚಾರಗಳನ್ನ ನೋಡಿ, ಬರೀ ಶಿವಾನಂದ ಪಾಟೀಲ್ ಅಂತಲ್ಲ, ಈ ಥರ ಬಹಳಷ್ಟು ಮಂತ್ರಿಗಳು ಈ ಥರ ಹೇಳಿಕೆ ಕೊಟ್ಟು ನಾವು ಬಚಾವಾಗ್ತೀವಿ. ಈಗ ಖಾದರ್ ಹೈದರಾಬಾದಲ್ಲಿ ಸ್ಪೀಕರ್ ಸ್ಥಾನದ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು. ಇದೇ ಶಿವಾನಂದ ಪಾಟೀಲು 2 ತಿಂಗಳಿಂದ ನೀವು ನೋಡಬೇಕಿತ್ತು, ಹೈದರಾಬಾದ್ ಮದುವೆನಲ್ಲಿ ಅವ್ರ ಮೈ ಮೇಲೆ ನೋಟ್ಗಳನ್ನ ಎಸ್ದ್ರು. ನೋಟ್ಗಳು ಸುರಿಮಳೆ ಆಯ್ತು. ಯಾವ್ದೋ ಫಂಕ್ಷನ್ ನಿಮಗೆ ಬಾಯಿ ಇಲ್ವಾ, ಜೀವ ಇಲ್ವಾ? ನೀವು ಒಬ್ಬ ಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಿ, ಎಲ್ಲರೂ ಹೋಗಿರಿ, ಇದೆಲ್ಲ ಮಾಡಬಾರ್ದಪ್ಪ ಅಂತ ಎದ್ದು ನಿಂತ್ಕೊಂಡು ಹೇಳೋಷ್ಟು ನಿಮಗೆ ಬಾಯಿ ಇಲ್ವಾ? ನಿಮಗೆ ಖಾಸಗಿ ಸಮಾರಂಭ ಎಲ್ಲರೂ ಇರ್ಲಿ, ತೊಂದರೆ ಇಲ್ಲ. ಖಾಸಗಿ ಸಮಾರಂಭ ಆದ್ರೂ ನನಗಿದೆಲ್ಲ ಅಲ್ಲ, ನಮ್ಮ ಪಕ್ಷ ಇದನ್ನೆಲ್ಲ ಒಪ್ಪೋದಿಲ್ಲ. ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿ ಇರ್ತಾ ವ್ಯಕ್ತಿ. ಹಾಗೆ ಕನಿಷ್ಠ ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ ಅಲ್ಲಿ ಖಾಸಗಿತನ ಅಂತ ಏನಿರೋದಿಲ್ಲ. ನೀವು ಅದು ಪಬ್ಲಿಕ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಅದು ಮದುವೆ ಫಂಕ್ಷನ್ನು ಲೈವ್ ಅದು ವಿಡಿಯೋ ಮಾಡ್ತಾ ಇದಾರೆ, ಹಣ ಸುರಿತಾ ಇದಾರೆ. ಆವಾಗಲೂ ಒಬ್ಬ ಮಂತ್ರಿ ಎದ್ದು ನಿಂತ್ಕೊಂಡು ನನಗೆ ಇದನ್ನೆಲ್ಲ ಮಾಡಬೇಡಿ, ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಅಂತ ಹೇಳೋಷ್ಟು ಸೌಜನ್ಯ ಇಲ್ಲ ಅಂದ್ರೆ ಏನಿದು? ನಿಮ್ಮ ಧ್ವನಿ ಅಡಗಿದೆಯಾ ಮಂತ್ರಿಗಳಿಗೆ? ಓಕೆ ಅಲ್ವಾ? ಅದೇ ರೀತಿ ಈಗ ಮೊನ್ನೆ ಮುಖ್ಯಮಂತ್ರಿಗಳು ನೋಡಿ ಎಲ್ಲ ಏನಾಗ್ತದೆ ಅಂತ ಯಾವ ರೀತಿ ಸ್ಟೇಟ್ಮೆಂಟ್ಗಳು. ಮೊನ್ನೆ ಮೈಸೂರಿನಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡೋದು ಹಿಜಾಬ್ ವಿಚಾರದಲ್ಲಿ. ನೆಕ್ಸ್ಟ್ ಡೇನೇ ಏನಾಯ್ತು? ಯು ಟರ್ನ್. ಅಂದ್ರೆ ಎಲ್ಲ ಏನಾಗಿದೆ ಅಂದ್ರೆ ನಾವು ಏನು ಬೇಕಾದ್ರೂ ಮಾತಾಡ್ತೀವಿ ಆ ಸಂದರ್ಭಕ್ಕೆ ತಕ್ಕಂತೆ. ಓಕೆ,
ಆಮೇಲೆ ಏನು ಬೇಕಾದ್ರೂ ಅದನ್ನು ಬಚಾವ್ ಆಗ್ತೀವಿ. ಯಾರ ಬಗ್ಗೆ ಒಂದು ಕಮಿಟ್ಮೆಂಟ್ ಇಲ್ಲ. ನಟರಾಜ್ ಕಮಿಟ್ಮೆಂಟ್ ಇದು, ಕಮಿಟ್ಮೆಂಟ್ ಇದ್ರೆ ಈ ಥರ ಎಲ್ಲ ಮಾತಾಡೋದಿಲ್ಲ ಅಂತ ನಾನು ಏನೇ ಆಗಲಿ ಯಾರು ಕೂಡ ರಾಜ್ಯದ ರೈತ ಸಮುದಾಯಕ್ಕಿಂತ ದೊಡ್ಡವರಿಲ್ಲ ಯಾರೂ ಇಲ್ಲ. ಕರೆಕ್ಟ್. ರೈತ ಕುಲನ ಅಡ್ರೆಸ್ ಮಾಡಿ ನಾವು ಮಾತನಾಡಬೇಕಾದಾಗ ಮೈಯೆಲ್ಲ ನಮಗೆ ಪ್ರಜ್ಞೆ ಇಟ್ಕೊಂಡು ಕಣ್ಣಾಗಿ ನಾವು ಮಾತಾಡಬೇಕು, ಏನೇ ಸ್ಟೇಟ್ಮೆಂಟ್ ಆಗಲಿ. ಏಕೆಂದರೆ ಒಬ್ಬ ಅಜ್ಞಾತ ಜೀವಿಗೆ ಎಲ್ಲೋ ಕೂತ್ಕೊಂಡು ಯಾವುದೋ ರೈತ ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿದು ಅಜ್ಞಾತ ರಾಮ್ ಅವರ ಬಿಸ್ಕೆಟ್ ತೋರಿಸ್ತಾ ಇದ್ರು. ಈಗ ಬಿಸ್ಕೆಟ್ಗೆ ಗೋಧಿ ಬೆಳೆದವನು ಯಾರು, ಅದಕ್ಕೆ ಸಕ್ಕರೆ ಬೆಳೆದವನು ಯಾರು ಅಂತ ನೋಡಿದ್ರೆ ಎಲ್ಲೋ ಒಬ್ಬ ಅಜ್ಞಾತ ರೈತ. ರಾಮ ಅವ್ರ ಹೊಟ್ಟೆ ತುಂಬಿಸುತ್ತೋ, ನಂದು ಹೊಟ್ಟೆ ತುಂಬುತ್ತೋ, ನಿಮ್ದು ಹೊಟ್ಟೆ ತುಂಬುತ್ತೋ ಬೇರೆ ವಿಚಾರ. ನಮ್ಗೆ ಗುರ್ತಿಲ್ಲ, ಪರಿಚಯ ಇಲ್ಲ, ನಮ್ಗೆ ಅವನೇನೋ ದುಡ್ತಾನೆ, ಹಣ ಕೊಡೋದು ಬೇರೆ, ಹಣನೇ ಆಹಾರ ಅಲ್ಲ ಅಲ್ವಾ? ಹೀಗಿದ್ದಾಗ ಒಂದು ಸಣ್ಣ ಕ್ರಮ, ಒಂದು ಸಣ್ಣ ಶಿಸ್ತು ಕ್ರಮ, ಒಂದು ನೋಟಿಸು, ಒಂದು ಹೇಳಿಕೆ, ಒಂದೊಂದು ವಾಗ್ದಂಡನೆ ಅವ್ರುಗಳಿಗೆ, ಇದೆಲ್ಲ ನಡೆಯಲ್ಲ. ಇದು ಅಂದರೆ ಭಯನಾ? ಇಲ್ಲಿ ಜಾತಿ ನಾಯಕ, ಆ ಸಮುದಾಯದ ನಾಯಕ, ಬಲವಾದ ನಾಯಕ, ಮತ್ತೆ ಗೆಲ್ಲೋ ನಾಯಕ, ಲೋಕಸಭಾ ಚುನಾವಣೆಗೆ ಬೇಕಾಗ್ತದೆ, ಇದೆಲ್ಲ ಲೆಕ್ಕಾಚಾರ. ಯಾರ ನಾಯಕ ಆದರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರೈತರನ್ನ ಅವಮಾನಿಸೋ ರೀತಿನಲ್ಲಿ, ರೈತರ ಬಗ್ಗೆ ಹಗುರವಾಗಿ ಮಾತಾಡೋ ರೀತಿನಲ್ಲಿ ಮಾತನಾಡುವುದು ಯಾವ ನಾಯಕರಿಗೂ ಶೋಭೆ ತರುವಂಥದ್ದಲ್ಲ. ನಂಬರ್ 1. ನಂಬರ್ 2, ಸ್ವಯಂ ನಿಯಂತ್ರಣವನ್ನು ನೀತಿ ಸಂಹಿತೆಯನ್ನು ತಾವು ಹಾಕೊಬೇಕಾಗತ್ತೆ. ರೈತರ ಬಗ್ಗೆ ಮಾತಾಡಬೇಕು, ಎಚ್ಚರಿಕೆಯನ್ನು ಮಾತಾಡಬೇಕಾಗತ್ತೆ. ಇದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಶಿವಾನಂದ ಪಾಟೀಲ್ ಅವರ ಕುರಿತು. ನಾವು ಯಾವ ನಾಯಕರು ಯಾಕೆ ಹೇಳಿಕೆ ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ. ಈ ಥರ ಹೇಳಿಕೆಗಳೇ ಬರಬಾರ್ದು. ಒಬ್ಬ ಸಂಸದ ಹೇಳ್ತಾನೆ ಪಾರ್ಟಿ ಕ್ರಮ ಬೇಕಲ್ಲ. ಕೇಳಿ ಈಗ ನೋಡಿ, ಈಗ ಯಾರೋ ಏನೋ ಮಾತಾಡ್ತಾರೆ, ಈಗ ಸ್ವಯಂ ನಿಯಂತ್ರಣ ಹಾಕೋಬೇಕಾಗಿತ್ತು ಅವರು. ಈಗ ನೋಡಿ ಅಂತ ಹೇಳಿಬಿಟ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೀತಿ ಸಮಿತಿ ಇರಬೇಕು, ಸ್ವಯಂ ನೀತಿ ಸಮಿತಿ ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಹೇಳಿಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ, ನಮ್ಮ ಎಲ್ಲಾ ಶಾಸಕರುಗಳಿಗೆ, ಎಲ್ಲಾ ಮಂತ್ರಿಗಳಿಗೂ ಕೂಡ ಏನಾದ್ರು ಮಾತಾಡಬೇಕಾದ್ರೆ ಹಗುರವಾಗಿ ಮಾತಾಡಬಾರದು ಒಂದು ಎಚ್ಚರಿಕೆಯನ್ನ ಅವ್ರು ಹೇಳಿದ್ದಾರೆ. ಓಕೆ, ಅದನ್ನ ನಾನು ಗಂಭೀರವಾಗಿ ನಾವಂತೂ ತಗೊಂಡಿದ್ದೀವಿ, ನಮ್ಮ ನಾಯಕಗಳಂತೂ ಗಂಭೀರವಾಗಿ ತಗೊಂತಾರೆ. ಒಬ್ಬ ಸಂಸದ ಹೇಳ್ತಾರೆ ರೈತರ ಕೊಡುಗೆ ಏನಿಲ್ಲ ದೇಶದ ಆರ್ಥಿಕತೆಗೆ. ಈಗ ಈ ಸಬ್ಜೆಕ್ಟ್ ಹೇಳಿ, ನೀವು ರೈತರ ಸಂಸದರ ಬಗ್ಗೆ ಅಲ್ಲ ನಾವು ಇವತ್ತು ಕೇಳ್ತಾರೆ ಪ್ರಶ್ನೆ. ಇವತ್ತು ಪಾಟೀಲ್ರು, ಇವತ್ತು ಸಕ್ಕರೆ ಮಂತ್ರಿಗಳು ಅದನ್ನ ಹೇಳಿ, ನೀವು ಇನ್ನು ಎಲ್ಲೋ ಡೈವರ್ಟ್ ಮಾಡ್ಕೊಂಡು ಹೋಗ್ತಿರಲ್ಲ. ಆರ್ಥಿಕತೆಗೆ ರೈತರ ಕಾಂಟ್ರಿಬ್ಯೂಷನ್ ಇಲ್ಲ ಅಂತಾರೆ, ರೈತರಿಗೆ ಮಾಡೋ ಅಪಮಾನ. ನಾನು ಒಬ್ಬರದ ವಿರುದ್ಧದಲ್ಲಿ ಎಲ್ಲರದು ನಾವು ನಿಮ್ಮ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಕ್ಕಿದೀನಾ ಅಂತ ಕೇಳ್ತಾರೆ ಒಬ್ಬರು ಮುಖ್ಯಮಂತ್ರಿಗಳು. ರೈತರು ಗೋಲಿಬಾರ್ ಮಾಡ್ತಾರೆ. ಇದು ಈ ತರ ರೈತರ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆಗಳು ಯಾವಾಗ ನಡೀತಾನೆ ಇರ್ತದೆ. ಯಾವ ಸಮಯದಲ್ಲೂ ಯಾರು ಮಾಡಿದ್ರು ಅಂತ ನಿಮ್ಮ ಸಚಿವರು ಮಾಡಿದ್ರ? ನಿಮ್ಮ ಸಚಿವರು ಈ ತರ ಹೇಳಿದಕ್ಕೆ ಕೇಳಿ ಮಾತಾಡೋದನ್ನ ಸರಿಯಾಗಿ ಮಾತಾಡಿ. ನೀವು ಯಾವ್ದೋ ಗೋಲಿಬಾರ್ ನಮ್ಮ ಹಳ್ಳಿಗಳಲ್ಲಿ ಹಿಂಗೆ ಅಂದ್ರೆ ಯಡಿಯೂರಪ್ಪ ಹೇಳಿದ ಮಾತು ಅಲ್ಲ, ಯಡಿಯೂರಪ್ಪ ಹೇಳಿರೋ ಮಾತಲ್ಲ, ಇವರು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಮಾತಾಡಿದ ಮಾತು ಪುನರುಚ್ಚರಿಸಿದ್ರೆ ಅಷ್ಟೇ ಬಿಟ್ರೆ ಯಡಿಯೂರಪ್ಪನವರು ಮಾಡಬಾರ್ದ ಪದಗಳ ಮನ್ನಾ ಮಾಡಿ ಅಂತಂದಾಗ ಮಿಷಿನ್ ಪ್ರಿಂಟಿಂಗ್ ಮಿಷಿನ್ ಇಕ್ಕಿಲ್ಲ ಅಂತಂದ್ರು ಯಡಿಯೂರಪ್ಪನವರು. ಬಿಡಿ, ಅದು ರೈತರು ಅದಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ. ಒಂದೇನಂದ್ರೆ ಯಾವುದೇ ನಾಯಕ ಆಗ್ಲಿ ಕೂಡ ರಾಜ್ಯದಿಂದ ದೆಹಲಿವರೆಗೆ ರೈತರಿಗೆ ಯಾರ್ಯಾರು ಅಗೌರವ ತೋರಿದ್ದಾರೆ ಅವ್ರಿಗೆ ಏಳಿಗೆ ಆಗೋಲ್ಲ. ನೋಡಿ, ಇವಾಗ ರೈತರಿಗೆ ಬರ ನಿರ್ವಹಣೆ ಮಾಡಬೇಕು, ಅವ್ರಿಗೆ ಹಣ ಸಹಾಯ ಮಾಡಬೇಕು. ರಾಜ್ಯ ಎಷ್ಟೇ ಸಮರೋಪಾದಿಯಲ್ಲಿ ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಚಕಾರ ಎತ್ತಲ್ಲ. 6 ತಿಂಗಳಿಂದ ಸುಮ್ಮನೆ ಸೈಲೆಂಟ್ ಆಗಿದ್ದು 4 ತಿಂಗಳಿಂದ ರೈತರಿಗೆ ಶಿವಾನಂದ ಪಾಟೀಲ್ ಬಗ್ಗೆ ರೈತ ಸಮುದಾಯಕ್ಕೆ ನಾನು ಮಾತಾಡೋದಿಲ್ಲ, ಮೌನ ಆಗ್ಬಿಡ್ತೀನಿ. ನಾನು ಮಾತಾಡಿದ್ರೆ ನಿಮ್ಗೆ ಆಗಲ್ಲ, ಅಲ್ಲ ನಾನು ಮಾತಾಡಿದ್ರೆ ನಿಮ್ಗೆ ಅಡ್ಜಸ್ಟ್ ಆಗಲ್ಲ. ನೀವು ಶಿವಾನಂದ ಪಾಟೀಲ್ ಮಾತಾಡೋದು ತಪ್ಪು ಅಂತ ನೀವೇ ಹೇಳ್ಬಿಟ್ಟು ಮಾತಾಡಿ. ಬಿಜೆಪಿ ನಾಯಕರಿಗೆ ಏನು ಕೊಡ್ಲಿಲ್ಲ, ಇವತ್ತು ಏನ್ ಶಿವಾನಂದ ಪಾಟೀಲ್ ಬಗ್ಗೆ ಇಡೀ ರಾಜ್ಯದ ರೈತ ಸಮುದಾಯ ಅದು ತಪ್ಪ ಸರಿ ಅನ್ನೋದನ್ನ ಈ ರೈತ ಸಮುದಾಯಕ್ಕೆ ಅತ್ಯಂತ ಯಾರಾದ್ರೂ ಬಹಳ ಗೌರವ ಕೊಡ್ತಾರೆ, ಕೆಲಸ ಮಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ. ಅದು ಬಿಟ್ಟರೆ ಬಿಜೆಪಿ ಸರ್ಕಾರ, ಬಿಜೆಪಿ ಯಾವತ್ತೂ ರೈತರ ಪರವಾಗಿಲ್ಲ. ರೈತ ವಿರೋಧಿಗಳು, ರೈತ ವಿರೋಧಿ ಕಾಯ್ದೆ ತಂದು ರೈತರನ್ನ ಸುತ್ತಲೂ ಕಂದಕ ತೋಡಿ ಅವ್ರನ್ನ ಪ್ರಾಣಿಗಳ ರೀತಿಯಲ್ಲಿ ಸುತ್ತಲೂ ಬೇಲಿ, ತಂತಿ ಬೇಲಿಯನ್ನು ಹಾಕಿ ರೈತ ಪ್ರಾಣಿಗಳ ತರ ನೋಡ್ಕೊಂಡ್ರು ಅವ್ರನ್ನ. ನಾವು ಆ ರೀತಿ ಮಾಡಲ್ಲ, ರೈತರಿಗೆ ಗೌರವ ಕೊಡ್ತೀವಿ. ಮಾನ್ಯ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ಸಾರಾಸಗಟಾಗಿ ತಳ್ಳಿ ಹಾಕಿ ಆ ರೀತಿ ಮಾತಾಡ್ಕೊಡುದು, ಸ್ವಯಂ ನೀತಿ ಸಂಹಿತೆಯನ್ನು ಹಾಕೊಬೇಕು ಅಂತೇಳಿ ಎಚ್ಚರಿಕೆಯನ್ನ ಎಲ್ಲರಿಗೂ ಕೊಟ್ಟಿದೆ. ಎಲ್ಲ ನಾಯಕರಿಗೆ, ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಎಲ್ಲರಿಗೂ. ಆದ್ರೆ ಬಿಜೆಪಿ ರೀತಿ ಆಗಲ್ಲ. 4 ತಿಂಗಳಿಂದ ಕರ್ನಾಟಕ ರಾಜ್ಯದ ರೈತರನ್ನ ತುಂಬಾ ಕಡೆಗಣಿಸಿ ಅವಮಾನ ಮಾಡ್ತಾ ಇರೋದು ಬಿಜೆಪಿ ಕೇಂದ್ರ ಸರ್ಕಾರ. ಅದ್ರ ಮೇಲೂ ಕೂಡ ನಾವು ಮಾತಾಡ್ತೀವಿ, ಅದು ಮುಂದಿನ ವಿಷಯ. ಬಿಡಿ, ಇವರ ಮಾತನ್ನ ನಾವು ಒಪ್ಪಲ್ಲ, ಅದು ಸತ್ಯ. ಈಗ ರಾಜ್ಯದ ಮುಖ್ಯಮಂತ್ರಿಗಳು
ಸಾರ್ವತ್ರಿಕವಾಗಿ ಎಲ್ಲ ಮಂತ್ರಿಗಳಿಗೂ MLA ಗಳಿಗೆ ಸೇರಿಸಿ ಸರಾಸಗಟ ಹೇಳೋ ಬದಲು ಶಿವಾನಂದ ಪಾಟೀಲ ನೀನು ಮಾತಾಡೋದು ತಪ್ಪಯ್ಯ. ಇವತ್ತು ರೈತರೆಲ್ಲ ದಂಗೆ ಎದ್ದಿದ್ದಾರೆ, ಜನ ಹೋರಾಟ ಮಾಡ್ತಾರೆ, ಹೊಟ್ಟೆಕಿಲ್ದೇ ಇರ್ತಕ್ಕಂಥ ಅಮಾಯಕ ಜನ ಇವತ್ತು ಬೀದಿನಲ್ಲಿ ನಿಂತವ್ರೆ. ಅವ್ರ ಬಗ್ಗೆ ನಿನ್ ಕಾಳಜಿ ಏನು? ರಾಜೀನಾಮೆ ಕೊಡೋ ನೀನು ಅಂತ ಕೇಳಿದ್ರೆ ನೀವು ದೊಡ್ಡತನ ಕಾಣಿಸ್ತಾ ಇತ್ತು. ನೀವು ದೊಡ್ಡತನ ಕೇಳಿಸ್ತಾ ತರದೆ ನೀವು ಇಲ್ಲ ನಾನು ಹಂಗೆ ಹೇಳಿದ್ದಾರೆ, ಅವನ ಮುಖ್ಯಮಂತ್ರಿಗಳು ಹಿಂಗೆ ಹೇಳಿದ್ದಾರೆ, ಅದು ಕೇಂದ್ರದಿಂದ ಇನ್ನೂ ದುಡ್ಡು ಬರಲ್ಲ. ನಿಮ್ಮ ರಾಜ್ಯದಲ್ಲಿ ಸರ್ಕಾರ ಹಾಕಿದೆ, ಇದು ಚುನಾಯಿತ ಪ್ರತಿನಿಧಿ ಸರ್ಕಾರ. ಇದು ಇಲ್ಲಿ ಸರ್ಕಾರ ಏನು ಬೇಡಿಕೆ ಇರಬೇಕೋ ಇಡೀ ಕೇಂದ್ರಕ್ಕೆ, ಅದು ಇಡೋದು ಬಿಟ್ಬಿಡೋದು. 4 ತಿಂಗಳಿಂದ ಏನು ಕೊಟ್ಟಿಲ್ಲ ನಮಗೆ. ಮೊನ್ನೆ ಹೋಗಿದ್ರಲ್ಲಪ್ಪ ಕೇಳೋಕ್ಕೆ, ಸ್ಪೆಷಲ್ ಫ್ಲೈಟಲ್ಲಿ ಬಂದ್ರಲ್ಲ, ರಾರಾಜಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ರಲ್ಲ. ಏನೋ ಹೇಳಿಕೆ ಕೊಡ್ತಾರೆ. ಈಗ ರಮಾಕಾಂತ್, ನಾನು ಹೇಳಿ ಕೊಟ್ಟೆ ಅಂದರೆ ಈಗ ಹೇಳಿಕೆ ಕೊಟ್ಟರು ಶಿವಾನಂದ ಪಾಟೀಲ್, ತದನಂತರ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ನೀವು ಅದನ್ನು ಪ್ಲೇ ಮಾಡಿದ್ರಿ. ಅಹಂಕಾರದಿಂದ ಮದದಿಂದ ನಾನೇನು ಹೇಳಿಕೆ ಕೊಟ್ಟೆ, ಅಲ್ಲೂ ಅವರಲ್ಲಿ ರಿಗ್ರೆಟ್ ಇಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಥವಾ ಕ್ಷಮೆ ಕೇಳ್ತೀನಿ ಇದಿಲ್ಲ. ಅದಕ್ಕೂ ಅವರು ತಿಪ್ಪೆ ಸಾರಿಸ್ತಾರೆ, ಅದು ಆ ಥರ ಅಲ್ಲ ಈ ಥರ ಅಲ್ಲ ಕತೆ ಹೇಳ್ತಾರೆ ಹೊರತು ಅಂದರೆ ಮನಸ್ಥಿತಿ ಬದಲಾಗಕ್ಕೆ ಅಥವಾ ತಪ್ಪನ್ನು ಒಪ್ಕೊಳಕ್ಕೆ ಅವ್ರು ರೆಡಿ ಇಲ್ಲ. ಅಂದರೆ ಅವ್ರ ಮೈಂಡ್ ಸೆಟ್ ಇದೆ, ಇದು ರೈತರು ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಬರಗಾಲ ಬಂದರೆ ಪರಿಹಾರ ಸಿಗ್ತದೆ, ಅದು ಆ ಥರದ್ದೇನೋ ಒಂದು ಮೆಂಟಾಲಿಟಿ ಇದೆ. ನನಗೆ ಆಶ್ಚರ್ಯ ಆಗಿದೆ ಅಂದರೆ ಅವರೆಲ್ಲ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಶಿವಾನಂದ ಪಾಟೀಲ್ ಅವರು ಸಹಕಾರ ಚಳವಳಿ ಹಿನ್ನೆಲೆಯಿಂದ ಬಂದಿರೋರು, ಸಹಕಾರ ಕ್ಷೇತ್ರದ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು. ಸಹಕಾರ ಕ್ಷೇತ್ರದಲ್ಲಿವರೆಗೂ ರೈತರ ಜೊತೆ ನೇರ ಸಂಬಂಧ ಇರ್ತದೆ ಸಹಜವಾಗಿ. ಅವರುಗಳೇ ಈ ರೀತಿ ಮಾತಾಡೋದಾದರೆ ಈ ಥರ ಮಂತ್ರಿಗಳು, ಇನ್ನು ಅಧಿಕಾರಿಗಳು KS ASನವರು ಯಾವ ರೀತಿ ಧೋರಣೆ ತಗೊತಾರೆ ಅವಾಗ ರೈತರ ಬಗ್ಗೆ? ಜನ ರೈತರು ಎಲ್ಲೋ ಓಡಾಡ್ತಾರೆ, ಅಧಿಕಾರಿಗಳ ಜೊತೆ ಹೋಗ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಅವ್ರು ರೈತ ಅಧಿಕಾರಿಗಳ ಹತ್ರ ಹೋಗ್ಬೇಕು, ತಾಲೂಕು ಆಫೀಸು DC ಆಫೀಸ್ಗೆ ಹೋಗ್ಬೇಕು. ಅವರು ರೈತರುಗಳನ್ನ ಯಾವ ರೀತಿ ನಡೆಸ್ಕೋಬೋದು ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಒಬ್ಬ ಮಂತ್ರಿ ಇದನ್ನೆಲ್ಲ ಯೋಚನೆ ಮಾಡ್ದಲ್ಲೇ ಮಾತಾಡಿದ್ರೆ ಬರೀ ಅದು ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಅದು ಆ ಕ್ಷೇತ್ರದ ಬಗ್ಗೆ ಇರತಕ್ಕಂಥ ಧೋರಣೆ ಏನಾಗ್ತದೆ, ಸರ್ಕಾರ ಧೋರಣೆ ಇದು ಅಂತಿದ್ದಂಗೆ ಅದು ಎಲ್ಲರ ಮೇಲೂ ಎಫೆಕ್ಟ್ ಆಗ್ತದೆ. ಹಾಗಾಗಿ ಯಾರದೇ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ದಂಗೆ ಮಾತಾಡಬೇಕು, ಯಾವುದೇ ಕ್ಷೇತ್ರಕ್ಕೆ ತೊಂದರೆ ಆಗದಂಗೆ ಮಾತಾಡಬೇಕು. ಆಮೇಲೆ ಇದೆಲ್ಲ ಸರ್ಕಾರದಕ್ಕೆ ಏನಾಗ್ತದೆ, ಇಮೇಜ್ ಹಾಳಕ್ಕೆ ಹೋಗ್ತದೆ ಒಬ್ಬರಿಂದನೂ. ಮಂತ್ರಿಗಳು ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮಾತಾಡೋದು ಇವೆಲ್ಲ ಆರ್ನಮೆಂಟಲ್ ಇದ್ದಂಗೆ. ಫೈನ್